ಅಗಸ್ತ್ಯ, ಕಾವೇರಿ, ಏನು ಹೀಗೆ ಬ್ಯಾಗ್ ಸಮೇತ ಬಂದಿದ್ದೀರಾ? ಮಮ್ಮಿ, ನಾವು ಅರ್ಜುನ್ ಮನೆಗೆ ಹೋಗ್ತಾ ಇದ್ದೇವೆ. ಅಗಸ್ತ್ಯ, ಏನ್ ಹೇಳ್ತಾ ಇದೀಯಪ್ಪ? ಪೊಲೀಸವ್ರು ಕೊಟ್ಟಿದ್ದ ಚೀಟಿಯಲ್ಲಿ ಅರ್ಜುನ್ ಮನೆ ಅಡ್ರೆಸ್ ಇತ್ತು. ಅಲ್ಲಿಗೆ ನಾನಿನ್ ಕಳಿಸಿ ಹೇಗಿದೆ ಪರಿಸ್ಥಿತಿ ಅಂತ ಕೇಳಿದಾಗ ಅಜ್ಜಿ, ಮಾವ, ಅರ್ಜುನ್ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದಾನೆ. ಅವ್ರ ಮನೆ ಪರಿಸ್ಥಿತಿ ಇಷ್ಟು ಕಷ್ಟದಲ್ಲಿದೆ ಅಂತ ಗೊತ್ತಿದ್ರು ಹೋಗದೆ ಇರೋದು ತಪ್ಪಾಗತ್ತಲ್ವಾ? ಅದಕ್ಕೆ ಅವ್ರ ಮನೆಗೆ ಹೋಗ್ತಿದ್ದೀವಿ. ಅಲ್ಲ ಅಗಸ್ತ್ಯ, ಅವ್ರಿಗೆ ದುಡ್ಡಿನ ಸಮಸ್ಯೆ ಇದ್ರೆ ನೀನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ಬೋದು. ಅದನ್ನ ಬಿಟ್ಟು ನೀನು ಯಾಕೆ ಅಲ್ಲಿಗೆ ಹೋಗ್ಬೇಕು? ಇಲ್ಲ ಮಾಮ್, ಅಲ್ಲಿ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ. ಅರ್ಜುನ ಮನೆ ಮಗ ಆಗಿದ್ದ. ಮನೆ ಮಗ ಅಂದರೆ ದುಡ್ಡು ಕೊಟ್ಟು ಸುಮ್ಮನೆ ಆಗೋದಲ್ಲ ಅಲ್ವಾ? ಅದೊಂದು ಜವಾಬ್ದಾರಿ. ಅರ್ಜುನ್ ಸತ್ತೋಗಿದ್ದಾನೆ ಅಂತ ಆ ಮನೆಯವ್ರಿಗೆ ಗೊತ್ತಿಲ್ಲ. ಅವನ ಸ್ಥಾನನ ನಾನಿವಾಗ ತುಂಬಲೇಬೇಕು. ಅಗಸ್ತ್ಯ, ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆ ನಿನಗೆ, ಅದೇನೋ ಓಕೆ. ಆದರೆ ಅವನ ಸ್ಥಾನ ತುಂಬಬೇಕು ಅಂದ್ರೆ ಹೇಗೋ? ಇವತ್ತಲ್ಲ ನಾಳೆ ವಿಷಯ ಗೊತ್ತಾಗದೇ ಇರುತ್ತಾ? ಗೊತ್ತಾದ್ರೆ ಏನು ಮಾಡ್ತೀಯಾ? ಚಿಕ್ಕಮ್ಮವ್ವ, ಒಂದಲ್ಲ ಒಂದಿನ ಅವರಿಗೆ ವಿಷಯ ಗೊತ್ತಾಗೋದು ಬೇರೆ, ಈಗ ವಿಷಯ ಗೊತ್ತಾಗೋದೇ ಬೇರೆ. ಆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಎಂಥ ವಿಷಯ ಹೇಳೋದ್ರಿಂದ ಅವ್ರು ಹೇಗೆ ತಗೋತಾರೋ ಗೊತ್ತಿಲ್ಲ. ಅದಕ್ಕೆ ನಾವೇ ಹೋಗ್ಬಿಟ್ಟು ಬರ್ತೀವಿ. ಆದರೂ ಅಗಸ್ತ್ಯ, ನೀವಿಬ್ರು ಅಲ್ಲಿದ್ರೆ ಇಲ್ಲಿ ಸ್ಕೂಲು? ನಾನಿದ್ದೀನಲ್ಲ ಅಜ್ಜಿ. ನಾನು ಸ್ಕೂಲ್ನ ನೋಡ್ಕೋತೀನಿ. ಹೌದನಿಕಾ, ನೀನು ಸ್ಕೂಲ್ಗೆ ಹೋದರೆ ನಿನ್ನ ಮನ್ಸಿಗೆ ಸಮಾಧಾನ ಸಿಗುತ್ತೆ. ಆಯ್ತಮ್ಮ, ಹಾಗೆ ಮಾಡು. ಹೋಗ್ತೀನಿ ಅಜ್ಜಿ, ಆದರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಸಿಸೋದು? ನಾನು ಸ್ಕೂಲಿಗೆ ಹೋಗಬೇಕು ಅಂತಂದರೆ ಸ್ಕೂಲ್ನ ಸಂಪೂರ್ಣ ಅಧಿಕಾರ ನನಗೆ ಕೊಡಬೇಕು.